ಕೀರ್ತನೆಗಳು 119 ಅಧ್ಯಾಯ 165 ವಾಕ್ಯ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಈ ವಾಕ್ಯದಲ್ಲಿ ನಾವು ಸಮಾಧಾನವಾಗಿ ಜೀವಿಸಬೇಕಂದ್ರೆ ಏನು ಮಾಡಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಕೆಲವೊಮ್ಮೆ ಜೀವಿತ ಹೇಗಿರುತ್ತದೆ ಅಂದರೆ, ನಾವು ಎಲ್ಲ ಸಮಾಧಾನವಾಗಿರಬೇಕು ಅಂದುಕೊಳ್ಳುತ್ತೇವೆ, ಆದರೆ ಒಂದರ ಹಿಂದೆ ಒಂದು ಸಮಸ್ಯೆಗಳು, ಒಂದರ ಹಿಂದೆ ಒಂದು ವಿರೋಧಗಳು, ಕಷ್ಟಗಳು, ಇಕ್ಕಟ್ಟುಗಳು ಬರುತ್ತಲೇ ಇರುತ್ತವೆ. ಒಂದನ್ನು ನಿಭಾಯಿಸಿ, ಒಂದನ್ನು ಸರಿದೂಗಿಸಿ ಅದನ್ನು ಪರಿಹರಿಸೋಣ ಅನ್ನುವಷ್ಟರೊಳಗೆ ಇನ್ನೊಂದು, ಅದು ಇದು ಎಂಬುದಾಗಿ ಎಲ್ಲವೂ ಕೂಡ ನಮ್ಮನ್ನು ಬಹಳ ಇಕ್ಕಟ್ಟಿನಲ್ಲಿ, ವೇದನೆಯಲ್ಲಿ ತಳ್ಳಿಬಿಡುತ್ತದೆ. ಆ ರೀತಿಯಾಗಿ ಜೀವಿಸುವಾಗ ಜೀವಿತವೇ ಬಹಳ ಕಷ್ಟಕರವಾಗಿ, ಬಹಳ ವೇದನೆಯುಳ್ಳದ್ದಾಗಿ ಬದಲಾಗಿ ಬಿಡುತ್ತದೆ. ಆದರೆ ಇದರಿಂದ ಬಿಡುಗಡೆಯನ್ನ ಹೊಂದುವಂತೆ ನಾವು ಪ್ರಾರ್ಥಿಸುತ್ತೇವೆ, ದೇವರ ಬಳಿಯಲ್ಲಿ ಬೇಡಿಕೊಳ್ಳುತ್ತೇವೆ. ಆದರೆ ಅದರ ಜೊತೆಗೆ ಮಾಡಬೇಕಾಗಿರುವಂಥ ಒಂದು ಮುಖ್ಯವಾದ ಕಾರ್ಯವನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ ಎಂಬುದಾಗಿ. ಅಂದರೆ ನಾವು ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅದನ್ನು ಪ್ರೀತಿಸಿ, ಅಂದರೆ ಅದಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ವಿಧೇಯತೆಯಲ್ಲಿ ನಡೆಸುವಾಗ ಸಂಪೂರ್ಣವಾದ ಸಮಾಧಾನ, ಅಂದರೆ ಯಾವ ವಿಷಯದಲ್ಲಿ ಕೂಡ ಅಸಮಾಧಾನ, ಕೊರತೆ ಅಥವಾ ವೇದನೆಗಳು ಉಳಿಯದೇ ಇರುವಂತೆ ಎಲ್ಲದರಲ್ಲೂ ಪರಿಪೂರ್ಣವಾಗಿ, ಸಂಪೂರ್ಣವಾಗಿ, ಸಮಾಧಾನವಾಗಿ, ಸಂತೋಷವಾಗಿ ಇರುವಂತೆ ವಿಷಯಗಳು ಬದಲಾಗುತ್ತವೆ. ಹಾಗೆ ಅಂಥವರಿಗೆ ವಿಘ್ನಕರವಾದದ್ದೇನು ಅಂದರೆ ತಡೆಯಾಗಿ ಅಥವಾ ದಾಟುವುದಕ್ಕಾಗದೇ ಇರುವಂತೆ ಒಂದು ಹೋರಾಟವಾಗಿ ಅಥವಾ ಯಾವುದೇ ವಿಧದಲ್ಲಿ ವಿರೋಧಗಳಾಗಲಿ ಯಾವುದೂ ಇರುವುದಿಲ್ಲ. ದೇವರ ವಾಕ್ಯಗಳನ್ನು ಪ್ರೀತಿಸಿ ಅದನ್ನು ಕೈಗೊಂಡು ನಡೆಯುವಂಥವರಿಗೆ ದೇವರ ಆಶೀರ್ವಾದಗಳು ಪೂರ್ಣವಾಗಿ ದೊರಕಲಿದೆ. ಅಂಥವರ ಸಮಾಧಾನ ಅಭಿವೃದ್ಧಿಯಾಗುತ್ತಲೇ ಇರುತ್ತದೆ. ಅವರು ಕರ್ತನ ಸಾಕ್ಷಿಗಳಾಗಿ ಜೀವಿಸುತ್ತಲೇ ಇರುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಬಹಳ ಕಷ್ಟಗಳನ್ನು ನೋಡಿ, ವಿರೋಧಗಳನ್ನು ನೋಡಿ, ಇಕ್ಕಟ್ಟುಗಳನ್ನು ನೋಡಿ ನೀವು ಸೋತು ಹೋಗಿರುವುದಾದರೆ ಈ ದಿವಸ ತೀರ್ಮಾನ ಮಾಡಿರಿ, ನಾನು ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸುವುದಕ್ಕೆ ನನ್ನನ್ನು ಸಮರ್ಪಿಸುತ್ತೇನೆ ಎಂಬುದಾಗಿ. ಖಂಡಿತವಾಗಿ ನೀವು ದೇವರ ವಾಕ್ಯಗಳನ್ನು ಓದುವಾಗ, ಅದನ್ನು ಧ್ಯಾನಿಸುವಾಗ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾರೆ, ನಿಮಗೆ ಆಲೋಚನೆಗಳನ್ನು ಕೊಡುತ್ತಾರೆ, ನಿಮ್ಮನ್ನು ಸಂತೈಸುತ್ತಾರೆ, ಬಲಪಡಿಸುತ್ತಾರೆ. ವಿಶೇಷವಾಗಿ ತನ್ನ ವಾಗ್ದಾನದ ಪರಿಪೂರ್ಣತೆಯನ್ನು ನಿಮ್ಮಲ್ಲಿ ಉಂಟು ಮಾಡುತ್ತಾರೆ. ಸಂಪೂರ್ಣ ಸಮಾಧಾನವು ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ಉಂಟಾಗಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅದನ್ನು ಪ್ರೀತಿಸಿ ದೇವರಿಗೆ ವಿಧೇಯರಾಗಿ ಸಮರ್ಪಣೆಯಿಂದ, ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ ಎಂಬುದಾಗಿ ಹೇಳಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನು ಓದುವುದಕ್ಕೂ, ಧ್ಯಾನಿಸುವುದಕ್ಕೂ, ಅದನ್ನು ಕೈಗೊಂಡು ನಡೆಯುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಒಂದರ ಹಿಂದೆ ಒಂದು ಬರುವಂಥ ವೇದನೆಗಳು, ಇಕ್ಕಟ್ಟುಗಳು, ದುಃಖಗಳು, ವಿರೋಧಗಳು, ಸಮಸ್ಯೆಗಳು, ಕಷ್ಟಗಳಿಂದ ಪರಿಪೂರ್ಣವಾಗಿ ಬಿಡುಗಡೆಯನ್ನು ಅನುಗ್ರಹಿಸು. ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ. ಎಲ್ಲ ಕಾರ್ಯಗಳಲ್ಲೂ ನಿನ್ನ ಅದ್ಭುತವಾದಂಥ ಕರಗಳು ಚಲಿಸಲಿ. ನಿನ್ನ ಮಕ್ಕಳಿನಲ್ಲಿ ಸಂತೋಷ ಪಡುವಂತೆ ವಿಷಯಗಳನ್ನು ಬದಲಾಯಿಸು, ಆಶೀರ್ವದಿಸು. ನಿನ್ನ ನಾಮವೊಂದೇ ಮಹಿಮೆಗೊಳ್ಳಲಿ ಅಪ್ಪ. ನೀನು ಆ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೀನಿ ನಮ್ಮ ತಂದೆಯೇ. ಆಮೇನ್, ಆಮೇನ್.